ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಕೊಡ್ಡೈ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಕೊಡ್ಡೈ ಫ್ರೈ ತುಂಬ ಸಾರಿ ಹಾಕಿದ್ದೇನೆ ನನ್ನ ಚಾನಲ್ನಲ್ಲಿ ಫಿಶ್ ಫ್ರೈ ಮಾಡುವ ವಿಧಾನವನ್ನು. ಆದರೆ ಇವತ್ತು ಸ್ವಲ್ಪ ಬೇರೆ ವಿಧಾನದಲ್ಲಿ ಮಂಗಳೂರು ಶೈಲಿಯಲ್ಲಿ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಫಿಶ್ ರೆಸಿಪಿ ಮತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಬೇರೆ ಬೇರೆ ರೆಸಿಪಿ ಎಲ್ಲ ಹಾಕಿದ್ದೇನೆ, ಚೆಕ್ ಮಾಡಿ ಫ್ರೆಂಡ್ಸ್ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ. ನೋಡಿ, ಕೊಡ್ಡೈ ಮೀನು ನೋಡಿ, ಕೊಡ್ಡೈ ಮೀನು ತಗೊಂಡಿದ್ದೇನೆ. ಇದು ಕ್ಲೀನ್ ಮಾಡಿಯೇ ತಂದಿದ್ದಾರೆ, ಕಟ್ ಮಾಡಿ ಎಲ್ಲ ತಂದಿದ್ದಾರೆ. ಫಿಶ್ ನನ್ನ ಗಂಡ ಕಟ್ ಮಾಡಿ ಎಲ್ಲ ತಂದಿರೋದು. ಆದರೆ ಅಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡೋದಿಲ್ಲ. ಅದರಲ್ಲಿ ಇದೆಲ್ಲ ಪೊಡಸೆಲ್ಲ ಹಾಗೆ ಇರ್ತದೆ. ನಾವು ಮನೆಗೆ ಬಂದು ಉಂಟಲ್ಲ, ಪುನಃ ಚೆನ್ನಾಗಿ ಕ್ಲೀನ್ ಮಾಡಬೇಕು ಒಳಗೆ ಎಲ್ಲ, ಇಲ್ಲಾದರೆ ಇದಾಗೋದಿಲ್ಲ. ನನಗೆ ತುಂಬ ಕೆಲಸ ಆಯಿತು ತಂದ ಮೇಲೆ ಕೂಡ ಕ್ಲೀನ್ ಮಾಡಲಿಕ್ಕೆ. ಅದಕ್ಕೆ ಹೇಳೋದು, ಅದರೊಳಗೆ ಎಲ್ಲ ಉಂಟಲ್ಲ ಗಲೀಜೆಲ್ಲ ಇರ್ತದೆ, ಚೆನ್ನಾಗಿ ಕ್ಲೀನ್ ಮಾಡಿ ತೊಳಿಬೇಕು. ತೊಳೆದೆಲ್ಲ ಇಟ್ಕೊಂಡಿದ್ದೇನೆ ನೋಡಿ. ಮತ್ತು ಅದರ ಸೈಡಿದು ರೆಂಕೆ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಬೀಲ ತೆಗಿಲಿಲ್ಲ ನಾನು, ಬೀಲ ಇಟ್ಟಿದ್ದೇನೆ ನೋಡಿ. ಬೇಕಿದ್ದರೆ ಬೀಲ ತೆಗಿಬಹುದು ನಿಮಗೆ ನೋಡಿ. ಈಗ ಇದಕ್ಕೆ ನಾನು ಒಂದು 2.5 ಟೇಬಲ್ ಸ್ಪೂನ್ನಷ್ಟು ಇದು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪುಡಿ. ಇದು ನಾನು ಜಿಂಜರ್ ಗಾರ್ಲಿಕ್ ಮತ್ತು ಕಾಯಿ ಮೆಣಸು ಮತ್ತೊಂದು ಸ್ವಲ್ಪ ಇದು ಕರಿ ಲೀವ್ಸ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ ನಾನು. ರುಚಿಗೆ ಬೇಕಾದಷ್ಟು ಉಪ್ಪು ನೋಡಿ. ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ನಾನು. 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಮತ್ತು 1.5 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡೆ. ಮತ್ತು 1 ಲಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ, ಸ್ಕ್ವೀಸ್ ಮಾಡ್ತಾ ಇದ್ದೇನೆ. ಒಂದು ಇಡೀ ಲಿಂಬೆ ಹಣ್ಣು ತಗೊಂಡಿದ್ದೇನೆ. ಲಿಂಬೆ ಹಣ್ಣಿನ ಬದಲಿಗೆ ನಿಮಗೆ ಹುಣಸೆ ರಸ ಕೂಡ ಹಾಕ್ಕೊಳ್ಬೋದು. ಹುಳಿಗೆ ಎಷ್ಟು ಬೇಕಂತ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಮತ್ತು ನಿಮಗೆ ಕಾರ್ನ್ಫ್ಲೋರ್ ಮೈದಾ ಹಾಕೋ ಬದಲಿಗೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ. ಇದೆಲ್ಲವನ್ನು ನಾನು ತೆಂಗಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ, ನೀರು ಹಾಕೋದಿಲ್ಲ. ನೀರು ಬದಲಿಗೆ ತೆಂಗಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ತೆಂಗಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡೋದ್ರಿಂದ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ನೀವು ಕೊಕೊನಟ್ ಆಯಿಲಲ್ಲಿ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಇದು ಫಿಶ್ ಫ್ರೈ ಚೆನ್ನಾಗಿ ಬರ್ತದೆ ನೋಡಿ. ಈ ಹದದಲ್ಲಿ ಬೇಕು ನೋಡಿ. ಮಸಾಲ ನಿಮ್ಮ ಮಸಾಲ ಉಂಟಲ್ಲ, ಈ ಹದದಲ್ಲಿ ಇರಬೇಕು ನೋಡಿ, ತುಂಬ ಚೆನ್ನಾಗಿರ್ತದೆ. ನೀವು ಕಾರ್ನ್ಫ್ಲೋರ್ ಇಷ್ಟ ಇಲ್ಲದಿದ್ದರೆ, ಕೆಲವರಿಗೆ ಕಾರ್ನ್ಫ್ಲೋರ್ ಇಷ್ಟ ಆಗೋದಿಲ್ಲ ಅಂಥವರು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿ ಬರ್ತದೆ ಬೈಂಡಿಂಗ್ ನೋಡಿ. ಈಗ ಮೀನನ್ನು ಕೋಟ್ ಮಾಡ್ತಾ ಇದ್ದೇನೆ ನೋಡಿ. ಮೀನೆಲ್ಲ ಚೆನ್ನಾಗಿ ಅದರ ಹೊಟ್ಟೆ ಒಳಗೆ ಎಲ್ಲ ಚೆನ್ನಾಗಿ ಕೋಟ್ ಮಾಡಬೇಕು. ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುವ ಹಾಗೆ ಚೆನ್ನಾಗಿ ಕೋಟ್ ಮಾಡಿಕೊಳ್ಬೇಕು. ಇಲ್ಲಾಂದರೆ ಒಂದೊಂದು ಬದಿ ಉಂಟಲ್ಲ, ಮಸಾಲ ಕೋಟ್ ಆಗಲಿಲ್ಲದ್ರೆ ಅಲ್ಲಿ ಸಪ್ಪೆ ಸಪ್ಪೆ ಇರ್ತದೆ. ಅದಕ್ಕಾಗಿ ಅದರ ತಲೆಯೊಳಗೆ ಎಲ್ಲ ಉಂಟಲ್ಲ ಚೆನ್ನಾಗಿ ಕೋಟ್ ಮಾಡಿಕೊಳ್ಬೇಕು ಮಸಾಲ ಎಲ್ಲ. ಆಗ ನಿಮಗೆ ಮೀನು ಚಪ್ಪೆ ಚಪ್ಪೆ ಅಂತ ಅನಿಸೋದಿಲ್ಲ. ಇದಕ್ಕೆ ಸ್ವಲ್ಪ ಉಂಟಲ್ಲ ಉಪ್ಪೆಲ್ಲ ಕರೆಕ್ಟಾಗಿ ಹಾಕಬೇಕು, ಉಪ್ಪು ಹುಳಿ ಎಲ್ಲ. ಯಾಕಂದರೆ ಇದು ಮೀನು ಸ್ವಲ್ಪ ಉಂಟಲ್ಲ, ಮೀನೇ ಚಪ್ಪೆ, ಸ್ವಲ್ಪ ಚಪ್ಪೆ ಮೀನು. ಅದಕ್ಕಾಗಿ ಸ್ವಲ್ಪ ಉಪ್ಪು ಎಲ್ಲ ಉಂಟಲ್ಲ ಕರೆಕ್ಟಾಗಿ ಹಾಕಿದರೆ ಇದು ಫ್ರೈ ತುಂಬ ಚೆನ್ನಾಗಿರ್ತದೆ. ಈ ಮೀನಿದು ಫ್ರೈ ಮಾಡಿದರೆ ನೋಡಿ. ಇದನ್ನೊಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟರೆ ಒಳ್ಳೆಯದು. ಎಲ್ಲ ಉಪ್ಪೆಲ್ಲ ಕರೆಕ್ಟಾಗಿ ಇಳ್ಕೊಳ್ತದೆ. ನಿಮಗೆ ಟೈಮ್ ಇಲ್ಲದ್ರೆ ಒಂದು 1/4 ಗಂಟೆ ಇಲ್ಲಾಂದರೆ 10 ನಿಮಿಷ ಇಟ್ಟರೂ ಸಾಕಾಗ್ತದೆ ನೋಡಿ. ತೆಂಗಿನ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೇನೆ ನಾನು. ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೇನೆ. ನಿಮಗೆ ತವಾ ಫ್ರೈ ಬೇಕಿದ್ದರೆ ತವಾ ಫ್ರೈ ಕೂಡ ಮಾಡ್ಕೊಳ್ಬೋದು ನೋಡಿ. ಈಗ ಹಾಕ್ತಾ ಇದ್ದೀನಿ ನೋಡಿ, ಒಂದೊಂದಾಗಿ ಮೀನು ಹಾಕ್ತಾ ಇದ್ದೀನಿ ನೋಡಿ ಫ್ರೈ ಮಾಡಲಿಕ್ಕೆ. ಇದು ಮೀನು ಹಾಕಿದ ಮೇಲೆ ಉಂಟಲ್ಲ, ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷಗಳ ಕಾಲ ಬಿಡಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಆಗೋಕ್ಕಿಂತ ಮುಂಚೆನೇ ಉಂಟಲ್ಲ ಮಗಿಸ್ಲಿಕ್ಕೆ ನೋಡಿದರೆ ಅದು ಮೀನು ಕೋಟಿಂಗ್ ಕರೆಕ್ಟಾಗಿ ಬರುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಒಂದು ಸೈಡ್ ಕಾಯಲಿಕ್ಕೆ ಸ್ವಲ್ಪ ಹೊತ್ತು ಪೇಷನ್ಸ್ ಬೇಕು. ಚೆನ್ನಾಗಿ ಕಾದ ಮೇಲೆ ಮಗುಚಿ ಹಾಕಬೇಕು ನೋಡಿ. ಒಂದು ಸೈಡ್ ಫ್ರೈ ಆಗಿದೆ, ಈಗ ನಾನು ಎಲ್ಲ ಮಗುಚಿ ಹಾಕಿದ್ದೇನೆ ನೋಡಿ. ಕೋಟಿಂಗ್ ಎಲ್ಲ ಕರೆಕ್ಟ್ ಬಂದಿದೆ ನೋಡಿ.
ಈ ಥರ ನಿಮಗೆ ಕರೆಕ್ಟ್ ಕೋಟಿಂಗ್ ಬರಬೇಕಾದ್ರೆ ನಿಮಗೆ ಸ್ವಲ್ಪ ಸರಿ ಕಾಯಲಿಕ್ಕೆ ಬಿಡಬೇಕು. ಸರಿ ಕಾಯಲಿಲ್ಲ ಅದು ಒಂದು ಬದಿಗೆ ಫ್ರೈ ಆಗಲಿಲ್ಲ ಅದು ನೀವು ಅರ್ಜೆಂಟಲ್ಲಿ ತೆಗೆದ್ರೆ ನಿಮಗೆ ಕೋಟಿಂಗ್ ಚೆನ್ನಾಗಿ ಬರೋದಿಲ್ಲ. ನೋಡಿ ರೆಡಿಯಾಗಿದೆ ನೋಡಿ ಫಿಶ್.